ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇದೀಗ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡೆಯಲು ಗಣೇಶನ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ನಮ್ಮ ಶ್ರೀವಾಣಿ ಮೇಡಮ್. ನಂಬಿದೆ ನಿನ್ನ ಕರುಣಾಭರಣ, ಮೊರೆಯ ಆಲಿಸೋ ಸಂಕಟಹರಣ. ನಂಬಿದೆ ನಿನ್ನ ಕರುಣಾಭರಣ, ಮೊರೆಯ ಆಲಿಸೋ ಸಂಕಟಹರಣ. ನಮ್ಮನು ಕಾಯೋ ಗಿರಿಜಾನಂದನ, ಭಜಿಸುವೆ ನಾನು ನಿನ್ನನೆ ಅನುದಿನ. ಭಜರೇ ಮಾನಸ ಗಣನಾಥಂ, ಭಜರೇ ಮಾನಸ ಗಜವದನಂ. ಗಜಮುಖ ದೇವನೇ ನಿನಗೆ ವಂದನೆ, ದಾರಿ ತೋರಿಸೋ ಕರುಣಾಸಾಗರ. ಗಜಮುಖ ದೇವನೇ ನಿನಗೆ ವಂದನೆ, ದಾರಿ ತೋರಿಸೋ ಕರುಣಾಸಾಗರ. ಭಕ್ತವತ್ಸಲ ಚಿನ್ಮಯ ರೂಪ, ನೆನೆದರೆ ನಿನ್ನ ಸೇರದು ಪಾಪ. ಭಜರೇ ಮಾನಸ ಗಣನಾಥಂ, ಭಜರೇ ಮಾನಸ ಗಜವದನಂ. ಭಜರೇ ಮಾನಸ ಗಣನಾಥಂ, ಭಜರೇ ಮಾನಸ ಗಜವದನಂ. ಪ್ರಾರ್ಥನೆಯನ್ನು ಮಾಡಿದ ಶ್ರೀವಾಣಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಕನ್ನಡ ಭಾಷಾ ಶಿಕ್ಷಕರಾದ ಶ್ರೀ ಬಣಕರ್ ಸರ್ ಅವರು ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಕಿರು ಭಾಷಣ ಮಾಡಲಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ರಾಷ್ಟ್ರಕವಿ ಕುವೆಂಪು ಅವರ ಜಯಂತಿಯ ಶುಭಾಶಯಗಳು. ವಿಶ್ವ ಮಾನವ ಸಂದೇಶವನ್ನು ನೀಡಿದ ಯುಗದ ಕವಿ, ಜಗದ ಕವಿ ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ 1900 ಡಿಸೆಂಬರ್ 29ರಂದು ಜನಿಸಿದರು. ಕುವೆಂಪು ಅವರ ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. 1929ರಲ್ಲಿ MA ಪದವಿಯಲ್ಲಿ ಉತ್ತೀರ್ಣರಾದರು. ನಂತರ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ಆರಂಭಿಸಿದರು. ಕುವೆಂಪು ಅವರು ಆರಂಭದಲ್ಲಿ ಆಂಗ್ಲ ಭಾಷೆಯಲ್ಲಿ ಕವನಗಳನ್ನು ಬರೆಯುತ್ತಿದ್ದರು. ಜೇಮ್ಸ್ ಎಚ್ ಅವರ ಸಂಬಂಧಿಕರಾಗಿರ್ತಕ್ಕಂಥ ಅವರ ಸಲಹೆಯಂತೆ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಬರೆಯಲು ಆರಂಭಿಸಿದರು. ನಂತರ ಕನ್ನಡ ಸಾಹಿತ್ಯ ಲೋಕದಲ್ಲಿ ಧ್ರುವತಾರೆಯ ರೀತಿ ಮಿನುಗಿದರು. ಆಡು ಮುಟ್ಟದ ಸೊಪ್ಪಿಲ್ಲ, ಕುವೆಂಪು ಬರೆಯದ ಸಾಹಿತ್ಯ ಪ್ರಕಾರವಿಲ್ಲ ಎನ್ನುವ ಕಾವ್ಯ ಪ್ರವರ್ತನಮಾನಕ್ಕೆ ಬಂದಿತು. ಕುವೆಂಪು ಅವರು ಹಲವಾರು ನಾಟಕಗಳು, ಕಾದಂಬರಿಗಳು, ಕವನಗಳು, ಆತ್ಮಕಥೆ, ಜೀವನ ಚರಿತ್ರೆಗಳನ್ನು ಸಹ ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖ ಕೃತಿಗಳೆಂದರೆ ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಶ್ರೀರಾಮಾಯಣ ದರ್ಶನಂ, ಕೊಳಲು, ಕವನ ಸಂಕಲನ ಮುಂತಾದವುಗಳನ್ನು ಸಹ ಬರೆದಿದ್ದಾರೆ. ಕುವೆಂಪು ಅವರಿಗೆ ಹಲವಾರು ಪ್ರಶಸ್ತಿಗಳು ದೊರಕಿವೆ. ಅವುಗಳಲ್ಲಿ ಪ್ರಮುಖವಾದವುಗಳಲ್ಲಿ ಎಂದರೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1967ರಲ್ಲಿ
ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. 1958ರಲ್ಲಿ ಪದ್ಮಭೂಷಣ, 1988ರಲ್ಲಿ ಪದ್ಮ ವಿಭೂಷಣ, 1988ರಲ್ಲಿ ಕರ್ನಾಟಕ ಸರ್ಕಾರದಿಂದ ಪಂಪ ಪ್ರಶಸ್ತಿ, 1992ರಲ್ಲಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕಿದೆ. ಇಂಥ ಅದ್ಭುತ ಸಾಧನೆ ಮಾಡಿದ ಕುವೆಂಪು ನಮ್ಮ ಕನ್ನಡ ನಾಡಿನಲ್ಲಿ ಜನಿಸಿರುವುದು ಈ ನಾಡಿನ ಸೌಭಾಗ್ಯ. ನಾವೆಲ್ಲ ಕುವೆಂಪು ಅವರ ಸಾಹಿತ್ಯ ಕೃಷಿಗೆ ಗೌರವ ಕೊಡಬೇಕು. ಕುವೆಂಪು ಅವರ ಸಾಹಿತ್ಯವನ್ನು ನಾವು ಅಭ್ಯಾಸ ಮಾಡಬೇಕು. ಕನ್ನಡ ಭಾಷೆಯ ಅಭಿವೃದ್ಧಿಗೆ ನಮ್ಮ ಕೈಲಾಗುವ ಅಳಿಲು ಸೇವೆಯನ್ನು ನಾವೆಲ್ಲರೂ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡೋಣ. ನಾವು ಸಹ ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದಿಸಿಕೊಂಡು ಕುವೆಂಪು ಅವರ ಯಾವ ರೀತಿಯಾಗಿ ಸಾಹಿತ್ಯವನ್ನು ನಮ್ಮ ಕರ್ನಾಟಕದಲ್ಲಿ ಉತ್ತಮ ಸ್ಥಾನಕ್ಕೆ ತಂದಿದ್ದಾರೆ, ನಾವು ಸಹ ಹೆಚ್ಚು ಕವನಗಳನ್ನು ಮತ್ತು ಕಥೆಗಳನ್ನು ನಮ್ಮ ಕೈಲಾದಷ್ಟು ಸಾಹಿತ್ಯವನ್ನು ಅಭಿವೃದ್ಧಿಪಡಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮಕೃಷ್ಣ. ಕುವೆಂಪು ಅವರ ಬಗ್ಗೆ ಕಿರು ಭಾಷಣ ಮಾಡಿದ ಬಣಕರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕುವೆಂಪು ಅವರ ಬಣ್ಣದ ಚುಕ್ಕಿ ಎಂಬ ಹಾಡನ್ನು 2ನೇ ತರಗತಿ ಬಿ ವಿಭಾಗದ ಮಕ್ಕಳು ಹಾಡಲಿದ್ದಾರೆ. ಅದಕ್ಕಾಗಿ ಹಸ್ತಿನಾಪುರಕ್ಕೆ ಹೋಗಿ ಗುರು ದ್ರೋಣರ ಶಿಷ್ಯನಾಗಿ ಇದ್ದು ಹೆಚ್ಚಿನ ವಿವಿದ್ಯೆ ಕಲಿತು ಬರುತ್ತೇನೆ. ಬೇಡ ಮಗು, ನಾವು ಕಾಡಿನ ಜನ, ನಮಗೆ ಆ ನಗರದ ಜನ ಗೌರವ ಕೊಡುವುದಿಲ್ಲ. ನೀನು ಅಲ್ಲಿಗೆ ಹೋಗಿ ಅವಮಾನ ಪಟ್ಟುಕೊಂಡು ಬರುವುದು ಬೇಡ. ಮನೆ ಇಲ್ಲೇ ಇದ್ದು ಬಿಡು. ಒಂದು ಸಾರಿ ಪ್ರಯತ್ನಿಸುವುದರಲ್ಲಿ ತಪ್ಪಿಲ್ಲ. ನಾನು ಹೋಗಿ ಗುರು ದ್ರೋಣರನ್ನು ಭೇಟಿ ಮಾಡುತ್ತೇನೆ. ನನ್ನನ್ನು ಆಶೀರ್ವಾದ ಮಾಡಿ ತಂದೆ. ಒಳ್ಳೆಯದಾಗಲಿ, ಹೋಗಿ ಬಾ ಮಗು. ಅರ್ಜುನ, ಬಿಲ್ಲನ್ನು ಗಟ್ಟಿಯಾಗಿ ಹಿಡಿದು ಬಾಣವನ್ನು ಬಿಡು. ಸರಿ ಗುರುದೇವ. ಅರ್ಜುನ, ನಿನ್ನ ಗುರಿ ಬಹಳ ಚೆನ್ನಾಗಿದೆ. ಈಗ ಆ ಎತ್ತರದ ಮರದ ಮೇಲಿರುವ ಪಕ್ಷಿಗೆ ಗುರಿ ಇಟ್ಟು ಹೊಡಿ. ಸರಿ ಗುರುದೇವ, ನಿಮ್ಮ ಮಾತಿನಂತೆ ಆ ಪಕ್ಷಿಗೆ ಗುರಿ ಇಟ್ಟು ಹೊಡೆಯುತ್ತೇನೆ. ನಮಸ್ಕಾರ ಗುರುದೇವ. ಎದ್ದೇಳು ಮಗು. ಯಾರು ನೀನು? ನನ್ನ ಹೆಸರು ಏಕಲವ್ಯ. ನಾನು ನಿಮ್ಮಿಂದ ಬಿಲ್ವಿದ್ಯೆ ಕಲಿಯಲು ಬಂದಿದ್ದೇನೆ. ಕಮ್ಮೆ ತೋರಿ ನೀವು ನನ್ನನ್ನು ಬಿಲ್ಲುಗಾರನಾಗಿ ಮಾಡಬೇಕು. ನಿನ್ನ ವೇಷಭೂಷಣ ನೋಡಿದರೆ ಬೇಡನಂತೆ ಕಾಣುವೆ.
ಹೌದು ಗುರುದೇವ, ನಾನು ಕಾಡಿನ ಬೇಡರ ಹುಡುಗನೇ. ಇಡೀ ಕಾಡನ್ನು ರಕ್ಷಣೆ ಮಾಡುವ ಹೊಣೆ ನನ್ನ ಮೇಲಿದೆ. ಅದರಿಂದ ನೀವು ನನ್ನನ್ನು ದೊಡ್ಡ ಬಿಲ್ಲುಗಾರನಾಗಿ ಮಾಡಬೇಕು. ನೋಡುತ್ತಾರೆ ಗುರುದೇವ, ಈ ಬೇಡರ ಹುಡುಗನ ಆಸೆ ಏನು? ದೊಡ್ಡ ಬಿಲ್ಲುಗಾರನಾಗಬೇಕಂತೆ. ದೊಡ್ಡ ಬಿಲ್ಲುಗಾರ. ಏ ಬೇಡರ ಹುಡುಗ, ನಿನ್ನ ಜಾತಿಗೆ ಇಲ್ಲಿ ವಿದ್ಯೆ ಕಲಿಸಲು ಅವಕಾಶ ಇಲ್ಲ. ನಿನ್ನ ಕಾಡಿಗೆ ತೊಲಗು. ವಿದ್ಯೆ ಕಲಿಯಲು ಆಸಕ್ತಿ ಮುಖ್ಯ ಅರ್ಜುನ, ಜಾತಿ ಅಲ್ಲ. ಏಕಲವ್ಯ, ನಿನ್ನ ಆಸಕ್ತಿ ಶ್ರದ್ಧೆ ಮೆಚ್ಚುತ್ತೇನೆ. ಆದರೆ ಶೂದ್ರರಿಗೆ ವಿದ್ಯೆ ಕಲಿಸಲು ಶಾಸ್ತ್ರ ಒಪ್ಪುವುದಿಲ್ಲ. ಗುರುದೇವ, ಈ ಬೇಡ ಹುಡುಗನ ಆಸೆಯನ್ನು ದೊಡ್ಡ ಬಿಲ್ಲುಗಾರನಾಗಬೇಕಂತೆ. ಆಸೆ ಏಕೆ ಬಂತು ಕೇಳಿ. ಇದಕ್ಕೆ ನಿನ್ನ ಉತ್ತರ ಏನು ಏಕಲವ್ಯ? ಗಿಡಕ್ಕೆ ಮರವಾಗುವ ಆಸೆ, ಕಲ್ಲಿಗೆ ಬಂಡೆ ಆಗುವ ಆಸೆ, ನದಿಗೆ ಕಡಲಾಗುವ ಆಸೆ. ಅದೇ ರೀತಿ ನನಗೆ ದೊಡ್ಡ ಬಿಲ್ಲುಗಾರನಾಗಬೇಕು ಎಂಬ ಆಸೆ. ಏಕಲವ್ಯ, ನನ್ನನ್ನು ಕ್ಷಮಿಸು. ನಿನ್ನಂತ ಬೇಡ ಜಾತಿಯ ಹುಡುಗನಿಗೆ ವಿದ್ಯೆ ಕಲಿಸಲು ಶಾಸ್ತ್ರ ಒಪ್ಪುವುದಿಲ್ಲ. ನಿನ್ನ ಕಾಡಿಗೆ ನೀನು ಹಿಂದಿರುಗಿ ಹೋಗು. ದ್ರೋಣಾಚಾರ್ಯರೇ, ನೀವು ನನ್ನನ್ನು ಶಿಷ್ಯನಾಗಿ ಒಪ್ಪುವುದಿಲ್ಲ. ಆದರೆ ನಾನು ನಿಮ್ಮನ್ನು ಗುರುವಾಗಿ ಸ್ವೀಕರಿಸಿದ್ದೇನೆ. ನಾನೇ ಅಭ್ಯಾಸ ಮಾಡಿ ವಿದ್ಯೆ ಕಲಿಯುತ್ತೇನೆ. ದೂರದಿಂದಲೇ ಶಬ್ದ ಕೇಳಿ ಬಾಣ ಬಿಡುತ್ತಾರೆ. ಶಬ್ದವೇದಿ ವಿದ್ಯೆ ಈ ಕಾಡಿನಲ್ಲಿ ಯಾರು ಕಲಿತಿರಬಹುದು ಗುರುದೇವ? ನಮಸ್ಕಾರ ಗುರುದೇವ. ಯಾರು ನೀನು? ನನ್ನ ಗುರುತು ಸಿಕ್ಕಲಿಲ್ಲವೇ ಗುರುದೇವ? ನಾನು ಏಕಲವ್ಯ. ಕೆಲವು ವರ್ಷಗಳ ಹಿಂದೆ ಬಿಲ್ವಿದ್ಯೆ ಕಲಿಸಿ ಎಂದು ಬಂದಿದ್ದೆ. ಈಗ ನೆನಪಾಯಿತು ಏಕಲವ್ಯ. ನೀನೇನಾ ನಾಯಿ ಬಾಯಿ ಮುಚ್ಚುವ ಹಾಗೆ ಬಾಣ ಹೊಡೆದಿದ್ದು? ಹೌದು ಗುರುದೇವ. ನಿನಗೆ ಶಬ್ದವೇದಿ ವಿದ್ಯೆ ಬರುತ್ತದೆಯೇ? ಹೌದು ಗುರುದೇವ. ಹಾಗಾದರೆ ನಿನ್ನ ಗುರುಗಳು ಯಾರು? ನೀವೇ ಗುರುದೇವ. ಗುರುದೇವ, ಗುರುದೇವ, ನನ್ನನ್ನು ದೊಡ್ಡ ಬಿಲ್ಲುಗಾರನಾಗಿ ಮಾಡುವೆಂದು ನೀವು ಮಾತು ಕೊಟ್ಟಿದ್ದೀರಿ. ಹೌದು. ನಾನು ಅವನಿಗೆ ಬಿಲ್ವಿದ್ಯೆ ಕಲಿಸಲಿಲ್ಲ. ಬಾ, ಅವನನ್ನೇ ಕೇಳೋಣ. ಏಕಲವ್ಯ, ನೀನು ಯಾವ ರೀತಿ ಈ ಬಿಲ್ವಿದ್ಯೆಯನ್ನು ಕಲಿತೆ? ಗುರುದೇವ, ನಿಮ್ಮ ಮಣ್ಣಿನ ಪ್ರತಿಮೆಯನ್ನು ಮಾಡಿ ಮನಸ್ಸಿನಲ್ಲೇ ಪೂಜೆ ಮಾಡುತ್ತಾ ನಾನೇ ಅಭ್ಯಾಸ ಮಾಡಿ ಕಲಿತೆ. ಹಾಗಾದರೆ ನಾನು ನಿನಗೆ ಗುರು ಕಾಣಿಕೆಯನ್ನು ಕೇಳಿದೆ. ನೀನು ಕೊಡುವೆಯಬಹುದು? ಧಾರಾಳವಾಗಿ ಕೇಳಿ ಗುರುದೇವ. ನೀವು ನನ್ನ ಪ್ರಾಣ ಕೇಳಿದರೂ ಕೊಡುತ್ತೇನೆ. ನಿನ್ನ ಪ್ರಾಣ ಬೇಡ ಏಕಲವ್ಯ. ನಿನ್ನ ಬಲಗ ಹೆಬ್ಬೆರಳು ಕೊಡು, ಅಷ್ಟೇ ಸಾಕು. ನನ್ನ ಬೆಳಗ್ಗೆ ಹೆಬ್ಬೆರಳು ತಾನೇ ಗುರುದೇವ. ಸಂತೋಷದಿಂದ ತೆಗೆದುಕೊಳ್ಳಿರಿ. ಕೊಟ್ಟೋನು ಬಾಳನ್ನೇ ಕೊಟ್ಟಿದ್ದ, ಉಳಿದದ್ದು
ಉತ್ತಮವಾಗಿ ಅಭಿನಯಿಸಿದ ಗೋಕುಲ್ ತಂಡದವರಿಗೆ ಧನ್ಯವಾದಗಳು. ಈಗ ಕುವೆಂಪು ಅವರು ಬರೆದ ಭರತ ಭೂಮಿ ನನ್ನ ತಾಯಿ ಹಾಡನ್ನು 3ನೇ ತರಗತಿ ಎ ವಿಭಾಗದ ಮಕ್ಕಳು ಹಾಡಲಿದ್ದಾರೆ. ಹಾಡನ್ನು ಸೊಗಸಾಗಿ ಹಾಡಿದ 3ನೇ ತರಗತಿ ಎ ವಿಭಾಗದ ಮಕ್ಕಳಿಗೆ ಧನ್ಯವಾದಗಳು. ಕುವೆಂಪುರವರ ಪ್ರಸಿದ್ಧ ನಾಟಕಗಳ ಸಾಲಿನಲ್ಲಿ ಕಾಣಿಸಿಕೊಳ್ಳುವ ಮತ್ತೊಂದು ನಾಟಕವೇ ಯಮನ ಸೋಲು. ಆ ನಾಟಕವನ್ನು 6ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿನಿಯರು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಅಭಿನಯಿಸಿ ತೋರಿಸುತ್ತಿದ್ದಾರೆ. ವಯಸ್ಸು ಬರಲು ಹಲವಾರು ಗಂಡುಗಳನ್ನು ಪರೀಕ್ಷೆ ಮಾಡಿದಾಗ ಸಾವಿತ್ರಿಗೆ ಅನುರೂಪವಾದ ವರನು ಸಿಗಲಿಲ್ಲ. ಇದರಿಂದ ಅಶ್ವಪತಿಯು ತನ್ನ ಮಗಳಿಗೆ ವರನನ್ನು ಹುಡುಕಿ ತರುವ ಅವಕಾಶ ಕೊಟ್ಟನು. ಸಾವಿತ್ರಿ ದೇಶ ವಿದೇಶಗಳಲ್ಲಿ ಸಂಚರಿಸಿ ನೋಡಿದರು. ತನಗೆ ಅನುರೂಪವಾದ ಗಂಡು ಸಿಗಲಿಲ್ಲ. ಕೊನೆಗೆ ಒಂದು ದಿನ ದ್ಯುಮತ್ಸೇನನ ಆಶ್ರಮಕ್ಕೆ ಬಂದಳು. ಈ ದ್ಯುಮತ್ಸೇನನು ರಾಜನಾಗಿದ್ದವನು. ಶತ್ರುಗಳು ಅವನ ಮೇಲೆ ದಾಳಿ ಮಾಡಿ ರಾಜ್ಯ ಕಿತ್ತುಕೊಂಡು ಆ ಸಮಯದಲ್ಲಿ ಅವನ ಕಣ್ಣುಗಳನ್ನು ಕಳೆದುಕೊಂಡನು. ದ್ಯುಮತ್ಸೇನನ ಮಗನೇ ಸತ್ಯವಾನ. ಈ ಸತ್ಯವಾನನ ಒಳ್ಳೆಯ ಗುಣ ನೋಡಿ ಸಾವಿತ್ರಿ ಅವನನ್ನು ಮದುವೆಯಾಗುತ್ತಾಳೆ. ನಂತರ ನಾರದ ಮುನಿಯಿಂದ ಸತ್ಯವಾನ ಅಲ್ಪಾಯುಷಿ ಎಂಬ ಸತ್ಯ ಗೊತ್ತಾಗುತ್ತದೆ. ಆದರೆ ಅದನ್ನು ಲೆಕ್ಕಿಸದೆ ತನ್ನ ಗಂಡನ ಸೇವೆಯನ್ನು ನಿಷ್ಠೆಯಿಂದ ಮಾಡಿಕೊಂಡಿರುತ್ತಾಳೆ. ಸತ್ಯವಾನನ ಆಯಸ್ಸು ಮುಗಿದ ದಿನ ಕೊನೆಗೂ ಬಂತು. ಆಕಾಶ ಮಾರ್ಗವಾಗಿ ಯಮದೂತನೊಬ್ಬನು ಅವಸರದಿಂದ ಬರುತ್ತಾನೆ. ಎದುರು ಬರುವ ಯಕ್ಷ ಅವನನ್ನು ಮಾತನಾಡಿಸುತ್ತಾನೆ. ಕಾಡಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಿತ್ತು ಅಂತ ಭಯವೇ? ಇಲ್ಲ ಸ್ವಾಮಿ, ಸುಮ್ಮನೆ ನನ್ನ ಜೊತೆಗೆ ಬರುತ್ತೇನೆ. ಸರಿ ಸಾವಿತ್ರಿ, ಬಾ ಹೋಗೋಣ. ನೋಡು ಸಾವಿತ್ರಿ, ಕಾಡು ಎಷ್ಟು ಸುಂದರವಾಗಿದೆ. ಇದನ್ನು ನೋಡಲು ಬಹಳ ಆನಂದವಾಗುತ್ತದೆ. ಏನಾಯ್ತು ಸಾವಿತ್ರಿ, ಇಷ್ಟು ಸುಂದರವಾದ ಕಾಡಿಗೆ ಬಂದು ಈ ರೀತಿ ಮೌನವಾಗಿರುವೆ? ಏನು ಇಲ್ಲ ಸ್ವಾಮಿ, ಯಾವುದೋ ಯೋಚನೆಯಲ್ಲಿ ಮುಳುಗಿದೆ ಅಷ್ಟೇ.
ನನಗೆ ಇದು ನನ್ನ ಕೈಯಲ್ಲಿ ಆಗುವುದಿಲ್ಲ. ನಾನು ಯಮನನ್ನೇ ಕಳಿಸುತ್ತೇನೆ. ಭೀಕರ ಆಕೃತಿ, ಯಾರು ನೀನು? ಬೇಗ ಹೇಳು, ಇಲ್ಲದೇ ಇದ್ದರೆ ನನ್ನ ಶಾಪದ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೀಯ. ತಾಯಿ, ಜಗದ ಧರ್ಮಾಧಿಕಾರಿ ನಾನು, ಯಮನೆಂದು ಕರೆಯುತ್ತಾರೆ ನನ್ನ. ನಿನ್ನ ಗಂಡನ ಆಯಸ್ಸು ಈ ದಿನಕ್ಕೆ ಮುಗಿಯುತ್ತಿದೆ. ಅವನ ಪ್ರಾಣ ತೆಗೆದುಕೊಂಡು ಹೋಗಲು ನನ್ನ ದೂತರನ್ನು ಕಳುಹಿಸಿದೆ. ಅವನ ಕೈಯಲ್ಲಾಗಲಿಲ್ಲ. ಅದಕ್ಕೆ ನಿನ್ನ ಗಂಡನ ಪ್ರಾಣ ತೆಗೆದುಕೊಂಡು ಹೋಗಲು ನಾನೇ ಬಂದಿರುವೆ. ನನ್ನ ಮೇಲೆ ಕರುಣೆ ತೋರಿಸಿ ನನ್ನ ಗಂಡನ ಜೀವ ಉಳಿಸಲಾರೆಯ ಯಮಧರ್ಮ? ವಿಧಿ ಬರಹ ಇದ್ದಂತೆ ಎಲ್ಲ ನಡೆಯಬೇಕು ಸಾವಿತ್ರಿ. ನಿನ್ನ ಗಂಡನ ಹಣೆಯಲ್ಲಿ ಆಯಸ್ಸು ಬರೆದಿದೆ ಇಷ್ಟು. ಆದ್ದರಿಂದ ಅವನು ಸತ್ತನು. ಅವನ ಪ್ರಾಣ ಪಕ್ಷಿ ತೆಗೆದುಕೊಂಡು ಹೋಗುವುದು ನನ್ನ ಕರ್ತವ್ಯ. ಹಾಗಾದರೆ ನನ್ನ ಗಂಡನ ಜೊತೆಯಲ್ಲಿ ನನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗಿ ಪುಣ್ಯ ಕಟ್ಟಿಕೋ. ಇಲ್ಲ ಸಾವಿತ್ರಿ, ನಿನ್ನ ಆಯಸ್ಸು ಇನ್ನೂ ಇದೆ. ಆದ್ದರಿಂದ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ನಿನ್ನ ಗಂಡನ ಪ್ರಾಣವನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು. ದಯವಿಟ್ಟು ಹಿಂದೆ ಸರಿ. ಸತ್ಯವಾನ್, ಸಾವಿತ್ರಿ ಅಂತ ಪುಣ್ಯವಂತೆ ಹೆಂಡತಿಯನ್ನು ಪಡೆದ ನೀವು ಪುಣ್ಯವಂತ. ಆದರೆ ಏನು ಮಾಡುವುದು? ಆಕೆಯ ಜೊತೆಯಲ್ಲಿ ಹೆಚ್ಚು ಕಾಲ ಬದುಕಲು ಅದೃಷ್ಟವಿಲ್ಲ ನಿನಗೆ. ಸಾವಿತ್ರಿ, ನನ್ನನ್ನು ಹಿಂಬಾಲಿಸಿಕೊಂಡು ಬರಬೇಡ. ಹುಟ್ಟಿದವರೆಲ್ಲ ಸಾಯಲೇಬೇಕು. ನಾನು ನಿನ್ನನ್ನು ಹಿಂಬಾಲಿಸುತ್ತಿಲ್ಲ, ನನ್ನ ಗಂಡನನ್ನು ಹಿಂಬಾಲಿಸಿ ಬರುತ್ತಿದ್ದೇನೆ. ಸತ್ತ ಪತಿಯರಿಂದ ಹೋಗುವುದು ಪತಿವ್ರತ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲಿಸು, ನನ್ನ ಧರ್ಮವನ್ನು ನಾನು ಪಾಲಿಸುತ್ತೇನೆ. ನಿನ್ನ ಮಾತುಗಳನ್ನು ಕೇಳುತ್ತಾ ಇದ್ದರೆ ನನಗೆ ಬಹಳ ಸಂತೋಷವಾಗುತ್ತಿದೆ ಸಾವಿತ್ರಿ. ನಿನ್ನ ಗಂಡನ ಪ್ರಾಣವನ್ನು ಬಿಟ್ಟು ಬೇರೆ ಏನಾದರೂ ವರವನ್ನು ಕೇಳು, ಕೊಡುವೆ. ಕಣ್ಣು ಕಾಣದ ನನ್ನ ಮಾವನವರಿಗೆ ಕಣ್ಣು ಕಾಣುವಂತೆ ಮಾಡು. ತಥಾಸ್ತು, ನಿನಗೆ ವರ ಕೊಟ್ಟಿರುವೆ. ಹಿಂದಕ್ಕೆ ಹೋಗು. ಸಾವಿತ್ರಿ, ನನ್ನನ್ನು ಹಿಂಬಾಲಿಸಿಕೊಂಡು ಬರುವುದು ಸರಿಯಲ್ಲ. ನಾನು ನಿನ್ನನ್ನು ಹಿಂದಕ್ಕೆ ಹೋಗಬೇಕೆಂದು ಪ್ರಯತ್ನಿಸುತ್ತಿದ್ದೇನೆ. ಆದರೆ ನನ್ನ ಮನಸ್ಸು ನನ್ನ ಗಂಡನನ್ನು ಹಿಂಬಾಲಿಸುತ್ತಿದೆ. ಮನಸ್ಸನ್ನು ದೇಹ ಅನುಸರಿಸುತ್ತಿದೆ. ನಾನು ಏನು ಮಾಡಲಿ ಎಂಬ ಧರ್ಮ? ನಿನ್ನ ಧರ್ಮವನ್ನು ಮೆಚ್ಚಿದ್ದೇನೆ ಸಾವಿತ್ರಿ. ಇನ್ನೊಂದು ವರವನ್ನು ಕೇಳು. ಆದರೆ ನಿನ್ನ ಗಂಡನ ಪ್ರಾಣವನ್ನು ಬಿಟ್ಟು ನನ್ನ ಮಾವ ಪಡೆದುಕೊಂಡ ರಾಜ್ಯ ಕೊಡಿಸು. ತಥಾಸ್ತು, ನಿನಗೆ ಈಗಾಗಲೇ ಮತ್ತೊಂದು ವರ ಕೊಟ್ಟಿರುವೆ. ಹಿಂದಕ್ಕೆ ಹೋಗು. ಸಾವಿತ್ರಿ, ನಿನಗೆ ಈಗಾಗಲೇ 2 ವರ ಕೊಟ್ಟಿರುವೆ. ಆದರೂ ನನ್ನನ್ನು ಹಿಂಬಾಲಿಸಿಕೊಂಡು ಬರುವುದು ಸರಿಯಲ್ಲ. ಪತಿಯನ್ನು ತೆಗೆಸುವುದು ಧರ್ಮವಲ್ಲ ಯಮದೇವ. ನಾನು ನಿನ್ನನ್ನು ಹಿಂಬಾಲಿಸುತ್ತಿಲ್ಲ. ನಿನ್ನ ಕೈಯಲ್ಲಿರುವ ನನ್ನ ಗಂಡನ ಪ್ರಾಣದಲ್ಲಿ ನನ್ನ ಆತ್ಮವಿದೆ. ಅದನ್ನು ಹಿಂಬಾಲಿಸಿ ಬರುತ್ತಿದ್ದೇನೆ. ನಿನ್ನ ಮಾತುಗಳನ್ನು ಕೇಳುತ್ತಾ ಇದ್ದರೆ ನನಗೆ ಬಹಳ ಸಂತೋಷವಾಗುತ್ತಿದೆ ಸಾವಿತ್ರಿ. ಇನ್ನೊಂದು ವರವನ್ನು ಕೇಳು. ಆದರೆ ಸತ್ತ ನಿನ್ನ ಗಂಡನ ಜೀವ ಹಿಂದಕ್ಕೆ ಬರುವುದಿಲ್ಲ. ಹಾಗಾದರೆ ನನ್ನ ಮಾವನ ವಂಶ ಹಾಳಾಗದಿರಲು ಅವನ ವಂಶ ಸತ್ಯವನ್ನ ಮಕ್ಕಳ ಕೈ ಸೇರಲಿ ಎಂದು ಬೇಡುವೆ. ನನಗೆ ವರವನ್ನು ನೀಡು. ಬೇಷ್ ಸಾವಿತ್ರಿ, ನನ್ನ ವರಗಳ ಸಹಾಯದಿಂದಲೇ ನನ್ನನ್ನು ಕಟ್ಟಿ ಹಾಕಿದೆ. ನಿನ್ನ ಗಂಡನ ಪ್ರಾಣ ಇಲ್ಲೇ ಬಿಟ್ಟು ಹೋಗುತ್ತೇನೆ. ಅವನೊಂದಿಗೆ 100 ವರ್ಷ ಸುಖವಾಗಿ ಬಾಳು. ಮೊದಲ ಬಾರಿಗೆ ಈ ಯಮನನ್ನೇ ಸೋಲಿಸಿದ ಮಹಾಪತಿವ್ರತೆ ನೀನು. ನಾನಿನ್ನು ಹೊರಡುತ್ತೇನೆ. ನಾಟಕವನ್ನು ಉತ್ತಮವಾಗಿ ಅಭಿನಯಿಸಿದ 6ನೇ ತರಗತಿ ಎ ವಿಭಾಗದ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ಪ್ರಮುಖ ಹಾಲು ಹಳ್ಳ ಹರೆಯಲಿ ನೃತ್ಯದ ಮೂಲಕ ಪ್ರದರ್ಶಿಸುತ್ತಿದ್ದಾರೆ.
ಸೊಗಸಿನಲಿಯಲಿ ಪೈರು ಪಚ್ಚೆ ಬೆಳೆಯಲಿ ತೆನೆಯ ಚಿನ್ನ ಹೊಳೆಯಲಿ ಹಕ್ಕಿ ಹೊಟ್ಟೆ ತಣಿಯಲಿ ಮಿಗವು ಸೊಗಸಿನಲಿಯಲಿ ಪೈರು ಪಚ್ಚೆ ಬೆಳೆಯಲಿ ತೆನೆಯ ಚಿನ್ನ ಹೊಳೆಯಲಿ ಹಕ್ಕಿ ಹೊಟ್ಟೆ ತಣಿಯಲಿ ಮಿಗವು ಸೊಗಸಿನಲಿಯಲಿ ದಿಗ್ಬಂಧನ ಯೋಗದಲ್ಲಿ ಕುಳಿತಿರುತ್ತಾನೆ. ಅಲ್ಲಿಗೆ ಭೀಮ ಮತ್ತು ಕೃಷ್ಣ ಬರುತ್ತಾರೆ. ಈ ನಾಟಕ ಭಾಗವನ್ನು ಸಂಕ್ಷಿಪ್ತವಾಗಿ ಹರ್ಷಿತ್ ಮತ್ತು ಸಂಗಡಿಗರು ಅಭಿನಯಿಸಿ ತೋರಿಸುತ್ತಿದ್ದಾರೆ. ಭೀಮ, ನನ್ನ ಪ್ರಾಣ ಮಿತ್ರ ಕಣ್ಣ ಸತ್ತ ವಿಷಯ ಕೇಳಿ ಮನಸ್ಸಿಗೆ ಬಹಳ ದುಃಖವಾಯಿತು. ಮನಸ್ಸಿನ ಶಾಂತಿಗಾಗಿ ಸರೋವರದಲ್ಲಿ ಅಡಗಿದ್ದೆ. ನಿನಗೆ ಹೆದರಿಯಲ್ಲ, ತಯಾರಾಗಿದ್ದೇನೆ. ಕೃಷ್ಣ, ನಿನ್ನ ಭೀಮ ಬಿದ್ದಿದ್ದಾನೆ, ಎಬ್ಬಿಸಿಕೋ. ಅಲ್ಲಿವರೆಗೂ ನಾನು ಕಾಯುತ್ತೇನೆ. ಕೃಷ್ಣ, ಇದು ಮೋಸ. ಗದಾಯುದ್ಧದ ನಿಯಮದ ಪ್ರಕಾರ ತೊಡೆಗೆ ಹೊಡೆಯುವಂತಿಲ್ಲ. ಮದಾಂಧ, ಮದಿಸಿನ ಆನೆಯಂತೆ ಗರ್ವದಿಂದ ಮೆರೆದೆ. ನಿನಗೆ ಈಗ ಸರಿಯಾದ ಶಿಕ್ಷೆಯಾಗಿದೆ. ನಿನ್ನ ಈ ಸ್ಥಿತಿಗೆ ನೀನೇ ಕಾರಣ. ದ್ವೇಷ, ಅಸೂಯೆ, ಮದ ಮತ್ಸರ್ಯಗಳನ್ನು ಬೆಳೆಸಿಕೊಂಡು ಹಿಂಸೆಯನ್ನೇ ಆಯುಧವನ್ನಾಗಿ ಮಾಡಿಕೊಂಡೆ. ಅದೇ ನೋಡು, ನಿನಗಾಗಿ ಅದೆಷ್ಟೋ ಸೈನಿಕರು ರಕ್ತ ಸುರಿಸಿದ್ದಾರೆ. ಅದೆಷ್ಟೋ ಸುಮ
ಮಕ್ಕಳನ್ನೇ ಕಳೆದುಕೊಂಡಿದ್ದಾರೆ. ಇವರೆಲ್ಲರ ಶಾಪ ನಿನಗೆ ತಪ್ಪಿದೆ, ಅನುಭವಿಸು. ಭೀಮ, ನಡೆ ಹೋಗೋಣ. ಬೇಡ ಭೀಮ, ಬೇಡ. ನೀರು ಇಷ್ಟು ದೊಡ್ಡ ಯುದ್ಧ ಭೂಮಿಯಲ್ಲಿ ನನಗೆ ನೀರು ಕೊಡುವವರು ಯಾರೂ ಇಲ್ಲವೇ? ಗುರುಪುತ್ರ ಅಶ್ವತ್ಥಾಮ, ಅಶ್ವತ್ಥಾಮ! ದುರ್ಯೋಧನ! 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 ದುರ್ಯೋಧನ, ಏನಿದು ನಿನ್ನ ಅವಸ್ಥೆ? ಉಕ್ಕಿನಂತೆ ಇದ್ದ ನಿನ್ನ ದೇಹ ಈಗ ನೆಲಕ್ಕುರುಳಿದೆ. ಅಯ್ಯೋ, ಇದನ್ನು ನೋಡಲಾರೆ. ಬಂದೆಯ ಅಶ್ವತ್ಥಾಮ, ಕಡೆಗೂ ಬಂದೆಯ? ನಿನ್ನ ಸ್ಥಿತಿಗೆ ಯಾರು ಕಾರಣ ದುರ್ಯೋಧನ? ಇನ್ಯಾರು? ಆ ಭೀಮ. ನಿನ್ನ ಈ ಸ್ಥಿತಿ ತಂದ ಭೀಮನನ್ನು ಕೊಲ್ಲದೆ ಇದ್ದರೆ ನಾನು ಅಶ್ವತ್ಥಾಮನೇ ಅಲ್ಲ, ಅಶ್ವತ್ಥಾಮನೇ ಅಲ್ಲ. ಅಶ್ವತ್ಥಾಮ, ನನ್ನ ಒಂದು ಕಡೆಯಾಸೆ ಈಡೇರಿಸುವೆಯಾ? ಏನು ಹೇಳು ದುರ್ಯೋಧನ, ಖಂಡಿತ ನಡೆಸಿಕೊಡುತ್ತೇನೆ. ನಾನು ಯುದ್ಧದಲ್ಲಿ ಪಾಂಡವರ ತಲೆಗಳನ್ನು ಚೆಂಡಾಡಬೇಕು ಅಂದುಕೊಂಡಿದ್ದೆ, ಆಗಲಿಲ್ಲ. ಆದರೆ ನೀನು ಅವರ ತಲೆಗಳನ್ನು ಕತ್ತರಿಸಿ ತರುವೆಯಾ? ನಿನ್ನ ಆಸೆಯನ್ನು ನೆರವೇರಿಸುತ್ತೇನೆ ಗೌರವೇಂದ್ರ. ಈ ರಾತ್ರಿ ಪಾಂಡವರ ಪಾಲಿಗೆ ಕರಾಳ ರಾತ್ರಿ, ಕರಾಳ ರಾತ್ರಿ. ದುರ್ಯೋಧನ, ನೋಡು, ಪಾಂಡವರ ತಲೆಗಳನ್ನು ಕತ್ತರಿಸಿ ತಂದಿದ್ದೇನೆ. ಇದೇನು ಮಾಡಿದ್ದೆ ಅಶ್ವತ್ಥಾಮ? ಪಾಂಡವರ ತಲೆಗಳನ್ನು ಕತ್ತರಿಸಿದ್ದ ಎಂದರೆ ಅವರ ಮಕ್ಕಳ ತಲೆಗಳನ್ನು ಕತ್ತರಿಸಿ ತಂದಿದ್ದೀಯೇ? ಇಲ್ಲ ದುರ್ಯೋಧನ, ಇದು ಪಾಂಡವರ ತಲೆಗಳೇ. ಒಂದು ಸಾರಿ ಪರೀಕ್ಷೆ ಮಾಡಿ ನೋಡು. ಪರೀಕ್ಷಿಸಿ ಪ್ರಯೋಜನವಿಲ್ಲ, ಅದು ಪಾಂಡವರ ಮಕ್ಕಳ ತಲೆಗಳೇ. ಗುರುಪುತ್ರನಾದ ನೀನು ಶಿಶುಗಳನ್ನು ಕೊಂದು ಪಾಪ ಕಟ್ಟಿಕೊಂಡಿದ್ದೀಯೆ. ಅಯ್ಯೋ, ಎಂತಹ ಪಾಪಿ ನಾನು! ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಮಕ್ಕಳನ್ನು ಕೊಂದ. ಧಿಕ್ಕಾರವಿರಲಿ ನನ್ನ ಕೃತ್ಯಕ್ಕೆ, ಧಿಕ್ಕಾರವಿರಲಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಶ್ವತ್ಥಾಮ. ಹೊಂದಿದ್ದನ್ನು ಅನುಭವಿಸಲೇಬೇಕು. ಸರಿ ದುರ್ಯೋಧನ, ನಾನಿನ್ನು ಹೊರಡುತ್ತೇನೆ. ಅಶ್ವತ್ಥಾಮ, ನನ್ನ ಒಂದು ಕಡೆ ಆಸೆ ಈಡೇರಿಸುವೆಯಾ? ಏನು ಹೇಳು ದುರ್ಯೋಧನ? ನನ್ನ ಪ್ರಾಣ ಮಿತ್ರ ಕಣ್ಣನ ಚಿತೆಯೊಂದಿಗೆ ನನ್ನ ಚಿತೆಯನ್ನು ಸೇರಿಸಿ ನಾವಿಬ್ಬರು ಒಟ್ಟಿಗೆ ಬಾಳಿದ್ದೆವು, ಒಟ್ಟಿಗೆ ಸಾಮ್ರಾಜ್ಯ ಆಳಿದೆವು. ಈಗ ಸಾವಿನಲ್ಲೂ ಒಂದಾಗಿ ನಲಿಯಬೇಕು. ನಮ್ಮಿಬ್ಬರ ಚಿತಾಭೇಟಿ ಎರಡಾಗಬಾರದು. ಇಷ್ಟನ್ನಾದರೂ ನಡೆಸಿಕೊಡ್ತೇನೆ ಅಶ್ವತ್ಥಾಮ. ಸರಿ, ನಡೆಸಿಕೊಡುತ್ತೇನೆ. ಕೃಷ್ಣ, ಕೃಷ್ಣ! ನವರಾತ್ರಿಯಲ್ಲಿ ಶ್ಯಾಮಲ ವನದಿಯಲ್ಲಿ ಹಸುರಾಗದು ಕವಿಯ ಮಂದ್ರಸಪಾನ ಸ್ನಾನದಲ್ಲಿ. ನವರಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾಗದು ಕವಿಯ ಮಂದ್ರಸಪಾನ ಸ್ನಾನದಲ್ಲಿ. ಹಸುರಾಗ ಸಹಸ್ರು ಮುಗಿಲು
ಸೊಗಸಾಗಿ ಹಾಡಿದ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ರಸಋಷಿಯಾದ ನಮ್ಮ ರಾಷ್ಟ್ರಕವಿಯು ಸ್ವತಃ ಹಾಡುಗಳನ್ನು ರಚಿಸಿದಲ್ಲದೆ ಬೇರೆ ಭಾಷೆಯ ಹಾಡುಗಳನ್ನು ಅನುವಾದ ಕೂಡ ಮಾಡಿದ್ದಾರೆ. ಇದೀಗ ಅವರು ಅನುವಾದ ಮಾಡಿರುವ ಸನ್ಯಾಸಿ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಪ್ರೀತಿಯ ಶಿಕ್ಷಕರು. ಏಳು ಮೇಲೇಳು ಸಾಕುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ದೂರದಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದು, ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ, ಎಲ್ಲಿ ಕಾಮವು ಸುಳಿಯದೋ ಮೇಳೆಯಲ್ಲಿ ಜೀವವು ತಿಳಿಯದೋ. ಕೀರ್ತಿ ಕಾಂಚನವೆಂಬುವಾಸೆಗಳಿಂದ ಜನಿಸುವ ಭ್ರಾಂತಿಯ, ಎಲ್ಲಿ ಆತ್ಮವು ಪಡೆದು ನಲಿಯುವುದೋ ನಿಜವಾಗಿ ಅಶಾಂತಿಯ. ನನ್ನಿವರಿವಾನಂದ ವಾಹಿನಿಯಲ್ಲಿ ಸಂತತ ಹರಿವುದೋ, ಎಲ್ಲಿ ಎಡೆಬಿಡದಿರದ ತೃಪ್ತಿಯ ಚರಿ ನಿರಂತರ ಸುರಿಯುವುದು. ಅಲ್ಲಿ ಮೂಡಿದ ಹಾಡನುಲಿಯೇ ವೀರ ಸನ್ಯಾಸಿ, ಅಲ್ಲಿ ಮೂಡಿದ ಹಾಡನುಲಿಯೇ ವೀರ ಸನ್ಯಾಸಿ. ಓಂ ತತ್ಸತ್ ಓಂ ತತ್ಸತ್ ಶಾಂತಿ ಸರ್ವರಿಗಿರಲಿ ಉಲಿಯೈ ಜೀವ ಜಂತುಗಳಾಳಿಗೆ, ಹಿಂಸೆಯಾಗದೆ ಇರಲಿ ಎನ್ನಿಂದೆಲ್ಲ ಸೊಗಗಲಿ ಬಾಳುಗೆ. ಬಾನುಳಾಡುವ ನೆಲದಳೋಡುವ ಸರ್ವರಾತ್ಮನು ನಾನಡೆ, ನಾಕ ನರಕಗಳಾಸಿ ಭಯಗಳನ್ನೆಲ್ಲ ಮನದಿಂದೂಡುವೆ. ದೇಹ ಬಾಳಲಿ ಕೀಳಲಿ ಅದು ಕರ್ಮ ನದಿಯಲ್ಲಿ ತೇಲಲಿ, ಕೆಲರು ಹಾರಗಳಿಂದ ಸಿಂಗರಿಸದನು ಪೂಜಿಸಿ ಬಾಗಲಿ, ಕೆಲರು ಕಾಲಿಂದೊದೆದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ. ಎಲ್ಲ ಮಂದಿರರಾರು ಹೊಗಳುವರಾರು ಹೊಗಳಿಸಿಕೊಂಬರು, ನಿಂದೆ ನಿಂದಿಕರೆಲ್ಲ ಕೂಡಲು ಯಾರು ನಿಂದೆಯ ನುಂಬರು. ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ, ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ. ಓಂ ತತ್ಸತ್ ಎಲ್ಲಿ ಕಾಮಿನಿ ಎಲ್ಲಿ ಕಾಂಚನದಾಸೆ ನೆಲೆಯಾಗಿರುವುದೋ, ಸತ್ಯವೆಂಬುದಲ್ಲಿ ಸುಳಿಯದು ಎಲ್ಲಿ ಕಾಮವು ಇರುವುದೋ. ಅಲ್ಲಿ ಮುಕ್ತಿಯು ನಾಚಿ ತೋರದು ಎಲ್ಲಿ ಸುಳಿಯುವುದು ಭೋಗವು, ಅಲ್ಲಿ ತೆರೆಯದು ಮಾಯಿ ಬಾಗಿಲಿನಲ್ಲಿರುವುದು ಭವರೋಗವು. ಎಲ್ಲಿ ನೆಲಸದು ಚಾಗವೋದಿಕವಲ್ಲಿ ಸೇರದು ಯೋಗವು. ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯು ಸಾಲುವೆ ಚಾಗಿಗೆ, ಹಸಿಯೋ ಬಸಿಯೋ ಬಿದಿಯು ಕೊಟ್ಟ ಆಹಾರವನ್ನದು ಯೋಗಿಗೆ. ಏನು ತಿಂದರೆ ಏನು ಕುಡಿದರೆ ಏನು ಆತ್ಮಗೆ ಕೊರತೆ, ಸರ್ವ ಪಾಪವ ತಿಂದು ತೇಗುವ ಗಂಗೆಗೆ ಕೊರತೆ. ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ, ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ. ಓಂ ತತ್ಸತ್ ಓಂ ತತ್ಸತ್. ನಿಜ ಮನರಿಕವರೆಲ್ಲೋ ಕೆಲವರು ನಗುವರುಳಿದವರೆಲ್ಲರೂ, ನಿನ್ನ ಕಂಡರೆ ಹೇ ಮಹಾತ್ಮನೆ ಗುರುವರೇನನು ಬಲ್ಲರು. ಗಣಿಸದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ, ಸೊಗವ ಬಯಸದೆ ಅಡಲಿ ಗಡುಕದೆ ಕತ್ತಲಲಿ ಸಂಚಾರಿಗೆ. ನಿನ್ನ ಬೆಳಕನ್ನು ನೀಡಲೈ ಸಂಸಾರ